ಇನ್ನು ಮಂಡ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಪೊಲೀಸರ ಲಾಠಿ ಚಾರ್ಜ್ನಿಂದ ಅನೇಕರ ಕಣ್ಣುಗುಡ್ಡೆ ಕಿತ್ತೋಗಿವೆ. ರಾಜಕೀಯ ಮಾಡ್ತಾ ಇರೋದು ಕಾಂಗ್ರೆಸ್ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಇವತ್ತು ನಿನ್ನೆ ದಿನ ಒಂದು ಲಾಠಿ ಚಾರ್ಜ್ ಆಯಿತು, ಇವತ್ತು ಇನ್ನೊಂದು ಲಾಠಿ ಚಾರ್ಜ್ ಮಾಡಿ ಕೆಲವರು ಕಣ್ಣುಗುಡ್ಡೆ ಹೋಗಿದೆ. ಆ ಕಣ್ಣು ಉಳಿದಿರೋದೇ ಹೆಚ್ಚು. ಇವತ್ತು ಕೆಲವರು ಕಾಲು ಮುರಿದಿದೆ. ಇಂಥ ಅವಶ್ಯಕತೆ ಇತ್ತ ಸರ್ಕಾರಕ್ಕೆ? ನಿಮ್ಮ ಕೋರ್ಟ್ನ ಆದೇಶದ ಮೇಲೆ ಫ್ಲೆಕ್ಸ್ಗಳನ್ನು ಹಾಕಕ್ಕೆ ಅನುಮತಿ ಬೇಕು ಅಲ್ವೇ? ಈಗ ಧ್ವಜಸ್ತಂಭದಲ್ಲಿ ಹನುಮಾನ್ ಧ್ವಜ ಇದನ್ನು ಹಾಕಿದ್ದಾರೆ ಅಂತೇಳಿ ಬಾವುಟ ಹಾಕಿದ್ರು ಅಂತೇಳಿ ತೆಗೆದ್ರಲ್ಲ, ಇವತ್ತು ರಸ್ತೆ ಒಳಗೆ ಹಾಕೊಂಡಿದಿರಲ್ಲ. ಇಲ್ಲಿ ಮಹಾನ್ ನಾಯಕರುಗಳದ್ದು ಫೋಟೋಗಳು ಯಾವನು ಪರ್ಮಿಷನ್ ಕೊಟ್ಟಿದ್ದಾನೆ? ಯಾರು ಪರ್ಮಿಷನ್ ಕೊಟ್ಟಿದ್ರಾಗಿದ್ರೆ ಕೇಳಲಿಕ್ಕೆ ಬಯಸ್ತೀನಿ ನಾನು. ನಾವು ಯಾಕೆ ರಾಜಕಾರಣ ನಾವು ಮಾಡಿದೀವ? ನಿನ್ನೆ ಅವರು ಪ್ರಾರಂಭ ಮಾಡಿರೋದು. ಮಂಡ್ಯದಲ್ಲೂ ಈ ರೀತಿಯ ಒಂದು ಪ್ರೇರೇಪಣೆ ಕೊಟ್ಟು ಅಮಾಯಕ ರೈತರುಗಳು ಹಣ ಸಂಗ್ರಹ ಮಾಡಿ, ಇದೇನು ದೊಡ್ಡ ನ್ಯಾಷನಲ್ ಹೈವೇನಾ? ಒಂದು ಗ್ರಾಮದಲ್ಲಿ 5-6 ಸಾವಿರ ಜನ ವಾಸ ಇರ್ಬೋದು. ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ, ಅದು ಅದೇ ಜಾಗದಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ. 35 ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯನವರು ಹೋಗಿ ಆ ಧ್ವಜಸ್ತಂಭಕ್ಕೆ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಇದೇ ಸಿದ್ದರಾಮಯ್ಯನವರು ಅದೇ ಊರಿಗೆ ಹೋಗಿ 35 ವರ್ಷಗಳ ಹಿಂದೆ ಧ್ವಜಸ್ಥಾಪನೆ ಮಾಡಿ ಬಂದರು. ಅದೇ ಧ್ವಜಸ್ತಂಭನೆಯನ್ನ ಇವತ್ತು ಇದು ನವೀಕರಣ ಮಾಡಿರೋದು. ಅರ್ಥ ಮಾಡ್ಕೊಳ್ಳಿ. ನೀವೇ ಹೋಗಿ ಉದ್ಘಾಟನೆ ಮಾಡಿದ್ರಿ. ಊರಿನಲ್ಲಿ ತೀರ್ಮಾನ ತೆಗೆದುಕೊಂಡಂಥದ್ದೇನಿದೆ ಅದನ್ನು ಇವತ್ತು ನೀವು ಯಾವುದೋ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳಿಗೆ ಈ ವಾತಾವರಣ ನಿರ್ಮಾಣ ಮಾಡಿ ಅಂತ ನಾವು ಹೇಳಿದ್ವಿ ಇವರಿಗೆ. ಇದರಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೀವಿ, ರಾಜಕಾರಣ ಮಾಡ್ತಾ ಇರೋದು ನಿಮ್ಮ ಪಕ್ಷ. ಇವತ್ತು 2 ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ವಿಷಯ ಇಷ್ಟೊಂದು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರುಗಳು. ಇದರಿಂದ ರಾಜಕೀಯ ಮಾಡಿ ರಾಜಕೀಯದಲ್ಲಿ ನಾವೇನೋ ಲಾಭ ಪಡಿಬೇಕಾಗಿಲ್ಲ. ಅಮಾಯಕರ ಮೇಲೆ ನೆನ್ನೆ ದೌರ್ಜನ್ಯ ನಡೆಸಿ ಇವತ್ತು ಅವರನ್ನ 5 ನಿಮಿಷದಲ್ಲಿ ಕೂತು ನಿಮ್ಮ ಜಿಲ್ಲಾಧಿಕಾರಿ ಸರಿಪಡಿಸಲಿಕ್ಕೆ ಅವಕಾಶಗಳೇನಿತ್ತು ಅದನ್ನ. ಇನ್ನು ಬಿಜೆಪಿಯವರು ಅನಗತ್ಯ ವಿವಾದವನ್ನ ಸೃಷ್ಟಿ ಮಾಡಿ ಅವರೇ ಪ್ರಚೋದನೆಯನ್ನ ನೀಡ್ತಾ ಇದ್ದಾರೆ ಅಂತಾನು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲದೆ ಹಿಂದೂ ವಿರೋಧಿ ಅಂತ ಹೇಳಿದಂತವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಅವರ ಅಜೆಂಡಾ ಇದೆಯಲ್ಲ, ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿರೋದು. ಬಟ್ ನಮಗೆ ವಿರೋಧ ಇಲ್ಲ ಯಾವುದೇ ಜಂಡ ಇದು ಮಾಡೋಕ್ಕೆ. ನಾಳೆ ಒಂದು DC ಆಫೀಸ್ ಹತ್ರ ಮಾಡ್ಬೋದು, ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಬೇಕು. ಅದಕ್ಕೆ ಅವರು ಜಿಲ್ಲಾಡಳಿತರು ಕ್ರಮ ತಗೊಂಡು ಅವರೇ ಪ್ರಚೋದನೆ ಮಾಡ್ತಾ ಇರೋದು. ಪ್ರಚೋದನೆ ಅಂದ್ರೆ ಏನು ವಾಟ್ ಡಸ್ ಇಟ್, ಯಾತಕ್ಕೆ ಮಾಡ್ತಾ ಇದ್ದಾರೆ, ಯಾಕ್ರಿ ಮಾಡ್ತಾ ಇದ್ದಾರೆ? ಅವರು ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ. ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇರೋದು. ಅವರು ನಮ್ದೇನು ತಕರಾರಿಲ್ಲ. ಅವ್ರು ಯಾವ್ದು ಪಂಚಾಯತಿ ಅವರು ಏನು ಪರ್ಮಿಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ರೆ ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತಿದ್ರು? ಅವ್ರಿಗೆ ಬೇರೆ ಇನ್ನೇನು ಇಲ್ವ ನನ್ನ ಮೇಲೆ ಹೇಳಕ್ಕೆ. ಅದಕ್ಕೆ ಹಿಂದೂ ವಿರೋಧಿ ಏನದು. ನಾನು ಐ ಆಮ್ ಎ ಹಿಂದೂ, ಬಟ್ ಐ ಲವ್ ಆಲ್ ಪೀಪಲ್. ಐ ಲವ್ ಆಲ್ ಪೀಪಲ್ ಫ್ರಮ್ ಆಲ್ ರಿಲಿಜಿಯನ್ಸ್. ಸೆಕ್ಯುಲರಿಸಮ್ ಅಂದ್ರೆ ಏನು? ಏನದು ಸೆಕ್ಯುಲರಿಸಮ್ ಅಂದ್ರೆ? ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ? ಸಹಬಾಳ್ವೆ ಸಹಿಷ್ಣುತೆ, ಸಹಬಾಳ್ವೆ ಸಹಿಷ್ಣುತೆ, ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ.